ಲೋಕಸಭಾ ಎಲೆಕ್ಷನ್ ಗೆಲ್ಲುವಂತ ನಿಟ್ಟಿನಲ್ಲಿ ಬಿಜೆಪಿ ಈಗ ಉಸ್ತುವಾರಿಯನ್ನ ನೇಮಕ ಮಾಡಿರುವಂತ ಕಂಪ್ಲೀಟ್ 28ಕ್ಕೆ 28 ಕ್ಷೇತ್ರಗಳಿಗೆ ಬಿಜೆಪಿ ಉಸ್ತುವಾರಿಯನ್ನ ನೇಮಕ ಮಾಡಿದೆ. ಯಾರೆಲ್ಲ ಹಾಗಾದ್ರೆ ಈ ಉಸ್ತುವಾರಿಯಲ್ಲಿ ಇದ್ದಾರೆ, ಯಾವ್ಯಾವ ನಾಯಕರ ಹೆಸರು ಇದರಲ್ಲಿ ಕಾಣಿಸಿಕೊಂಡಿದೆ ಅಂತ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಲೋಕಸಭಾ ಚುನಾವಣೆಗೆ ಬಿಜೆಪಿ ಭರ್ಜರಿ ತಯಾರಿಯನ್ನ ಮಾಡಿಕೊಂಡಿರುವಂತದ್ದು. ರಾಜ್ಯದ 28 ಲೋಕಸಭಾ ಕ್ಷೇತ್ರಕ್ಕೆ ಉಸ್ತುವಾರಿಗಳ ನೇಮಕ ಮಾಡಿದೆ. ಯಾವ ಜಿಲ್ಲೆ ಗೆಲುವಿಗೆ ಯಾರಿಗೆ ಜವಾಬ್ದಾರಿಯನ್ನ ನೀಡಲಾಗಿದೆ? ಹಾಗಾದ್ರೆ ಮೈಸೂರಿಗೆ ಸಿಎನ್ ಅಶ್ವಥ್ ನಾರಾಯಣ್ ಅವರನ್ನ ನೇಮಕ ಮಾಡಲಾಗಿದೆ. ದಕ್ಷಿಣ ಕನ್ನಡಕ್ಕೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರನ್ನ ನೇಮಕ ಮಾಡಿರುವಂತದ್ದು. ಉಡುಪಿ ಹಾಗೆ ಚಿಕ್ಕಮಗಳೂರಿಗೆ ಆರಗ ಜ್ಞಾನೇಂದ್ರ ಅವರನ್ನ ನೇಮಕ ಮಾಡಿದೆ. ಹಾವೇರಿಗೆ ಅರವಿಂದ್ ಬೆಲ್ಲದ್, ಕಲಬುರಗಿಗೆ ರಾಜುಗೌಡ್ ಅವರನ್ನ ನೇಮಕ ಮಾಡಿರುವಂತದ್ದು. ದಾವಣಗೆರೆಗೆ ಭೈರತಿ ಬಸವರಾಜ್ ಅವರನ್ನ ನೇಮಕ ಮಾಡಿದೆ. ಚಿಕ್ಕಬಳ್ಳಾಪುರಕ್ಕೆ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರನ್ನ ಉಸ್ತುವಾರಿಯಾಗಿ ನೇಮಕ ಮಾಡಿರುವಂತದ್ದು. ಉತ್ತರ ಕನ್ನಡಕ್ಕೆ ಹರತಾಳು ಹಾಲಪ್ಪ ಅವರನ್ನ ಬಿಜೆಪಿಯ ಉಸ್ತುವಾರಿಯಾಗಿ ನೇಮಕ ಮಾಡಿದೆ. ಶಿವಮೊಗ್ಗಕ್ಕೆ ರಘುಪತಿ ಭಟ್, ಆಕ್ಚುಲಿ ಅವರು ಉಡುಪಿ ಅವರು, ಶಿವಮೊಗ್ಗಕ್ಕೆ ಉಸ್ತುವಾರಿಯಾಗಿ ನೇಮಕ ಮಾಡಿರುವಂತದ್ದು. ತುಮಕೂರಿಗೆ ಕೆ ಗೋಪಾಲಯ್ಯ ಅವರನ್ನ ನೇಮಕ ಮಾಡಿ ಆದೇಶವನ್ನ ಹೊರಡಿಸಿದೆ. ಬೆಳಗಾವಿ ವೀರಣ್ಣ ಚರಂತಿಮಠ ಅವರಿಗೆ ಕೊಟ್ಟಿರುವಂತದ್ದು. ಲೋಕಸಭಾ ಚುನಾವಣೆಗೆ ಟೋಟಲ್ ಆಗಿ ಭರ್ಜರಿ ತಯಾರಿಯನ್ನ ಮಾಡ್ಕೊಂಡಿದೆ ಈಗಲೇ ಬಿಜೆಪಿ ಅಂತಾನೆ ಹೇಳ್ಬೋದು. ಇವರ ಉದ್ದೇಶ ಗುರಿ ಒಂದೇ ಇರುವಂತದ್ದು, 28ಕ್ಕೆ 28 ಕ್ಷೇತ್ರಗಳನ್ನ ಗೆಲ್ಲಬೇಕು, ಗೆಲುವನ್ನ ಸಾಧಿಸಬೇಕು. ನರೇಂದ್ರ ಮೋದಿ ಅವರನ್ನ ಮತ್ತೆ 3ನೇ ಸಲ ಪ್ರಧಾನಿಯಾಗಿ ನೋಡಬೇಕು, ಪ್ರಧಾನಿಯಾಗಿ ಮಾಡಲೇಬೇಕು. ಆ ನಿಟ್ಟಿನಲ್ಲಿ ವಿಶ್ರಾಂತಿಯನ್ನ ಪಡೆದುಕೊಳ್ಳೆ ಎಲ್ಲರೂ ಕೂಡ ಜವಾಬ್ದಾರಿಯುತ ಸ್ಥಾನದಲ್ಲಿ ಇಟ್ಕೊಂಡು ಜವಾಬ್ದಾರಿಯನ್ನು ಹೊತ್ತು ಕಾರ್ಯಕರ್ತರನ್ನ ಹುರಿದುಂಬಿಸಿ ಎಲ್ಲರೂ ಕೂಡ ಕೆಲಸವನ್ನ ಮಾಡಬೇಕು. ಈ ನಿಟ್ಟಿನಲ್ಲಿ ಎಲ್ಲ 28 ಕ್ಷೇತ್ರಗಳಿಗೆ ಒಬ್ಬೊಬ್ಬ ನಾಯಕರನ್ನ ಈಗಾಗಲೇ ಉಸ್ತುವಾರಿಯಾಗಿ ನೇಮಕ ಮಾಡಿರುವಂತದ್ದು. ಆ ಉಸ್ತುವಾರಿಗಳು ಅಲ್ಲಿರುವಂತಹ ಸ್ಥಳೀಯ ಮಟ್ಟದ ನಾಯಕರನ್ನ, ಹಾಗೆ ಕಾರ್ಯಕರ್ತರನ್ನ, ಬೂತ್ ಅಧ್ಯಕ್ಷರನ್ನ, ಬೂತ್ ಕಾರ್ಯಕರ್ತರನ್ನ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಏನೇ ಆಗ್ಲಿ, ಎಂಥದೇ ಆಗ್ಲಿ, ಅಸಮಾಧಾನ ಇರಲಿ, ಅದನ್ನೆಲ್ಲ ಸಮಾಧಾನವನ್ನ ಮಾಡಿಬಿಟ್ಟು ಬಿಜೆಪಿಗೆ ಓಟನ್ನ ಪಡಿಬೇಕು, ಅವ್ರನ್ನ ಹುರಿದುಂಬಿಸಬೇಕು, ಅವ್ರಿಗೆ ಬೇಕಾಗುವಂತ ಕೆಲಸ ಕಾರ್ಯಗಳನ್ನ ಮಾಡಬೇಕು. ಈ ನಿಟ್ಟಿನಲ್ಲಿ ಈಗ ಉಸ್ತುವಾರಿಯನ್ನ ನೀಡಿರುವಂಥದ್ದು. ಇವರಿಗೆ ದೊಡ್ಡ ಮಟ್ಟದ ಜವಾಬ್ದಾರಿ ಕೂಡ ಇರುತ್ತೆ. ರಾಜ್ಯದ 28 ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿಗೆ ಉಸ್ತುವಾರಿ ನೇಮಕ ಮಾಡಿದೆ ಅಲ್ವಾ, ಇವರೆಲ್ಲರ ಹೆಸರನ್ನು ಕೂಡ ನಾವು ನಿಮ್ಮ ಮುಂದೆ ಇಟ್ಟಿದ್ವಿ, ಯಾರ್ಯಾರಿಗೆ ಜವಾಬ್ದಾರಿಯನ್ನ ನೀಡಿದ್ದಾರೆ ಅಂತ. ಜವಾಬ್ದಾರಿ ಕೂಡ ಈಗ ಮತ್ತಷ್ಟು ಜಾಸ್ತಿ ಆಗಿರುವಂಥದ್ದು. ಈಗ ದಕ್ಷಿಣ ಕನ್ನಡಕ್ಕೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿದ್ರೆ, ಎಲ್ಲ ದಕ್ಷಿಣ ಕನ್ನಡದ ಯಾರ್ಯಾರು ಬಿಜೆಪಿಯ ಜಿಲ್ಲಾಧ್ಯಕ್ಷರಿದ್ದಾರೆ, ತಾಲೂಕು ಅಧ್ಯಕ್ಷರಿದ್ದಾರೆ, ಎಲ್ಲ ಇನ್ ಕೇಸ್ ಪಂಚಾಯತ್ ಅಧ್ಯಕ್ಷರಿಗೂ ಎಲ್ಲರನ್ನೂ ಕೂಡ ಮೀಟ್ ಮಾಡಬೇಕಾಗತ್ತೆ, ಮಾತಾಡಬೇಕಾಗತ್ತೆ, ಕಾರ್ಯಕರ್ತನ ಹುರಿದುಂಬಿಸಬೇಕಾಗತ್ತೆ, ಬೂತ್ ಮಟ್ಟದ ಅಧ್ಯಕ್ಷರ ಜೊತೆ ಕೂಡ ಚರ್ಚೆಯನ್ನು ಮಾಡಬೇಕಾಗತ್ತೆ. ಯಾವ ರೀತಿ ಸ್ಟ್ರಾಟಜಿಯನ್ನು ಯೂಸ್ ಮಾಡಬೇಕು, ಗೆಲುವನ್ನು ಸಾಧಿಸಬೇಕು, ಆ ನಿಟ್ಟಿನಲ್ಲೂ ಕೂಡ ಚರ್ಚೆಯನ್ನು ಮಾಡಲಾಗುತ್ತೆ. ಯಾರಿಗೆ ಟಿಕೆಟ್ ನೀಡಬೇಕು ಇವೆಲ್ಲದೂ ಕೂಡ ಚರ್ಚೆ ನಡೆಯುತ್ತೆ. ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಈಗಾಗಲೇ 28 ಕ್ಷೇತ್ರಕ್ಕೆ ನೇಮಕವನ್ನ ಮಾಡಿರುವಂತದ್ದು, ಇದು ವರ್ತಾಗಿ ಎಷ್ಟು ಮಟ್ಟಿ ಎಫೆಕ್ಟ್ ಅನ್ನ ಬೀರುತ್ತೆ? ಕಾಂಗ್ರೆಸ್ ಪಕ್ಷವನ್ನ ಸೋಲಿಸಬೇಕು, ಹಾಗೆ ಈ ಇಂಡಿ ಒಕ್ಕೂಟದಿಂದ ಬಿಜೆಪಿಗ ಏಕಮುಖ ನಡೆಯನ್ನ ಇಟ್ಟಿರುವಂತದ್ದು. ಸಕ್ಸಸ್ಫುಲ್ಗೆ ಯಾವ ರೀತಿಯಾಗಿ ಸ್ಟ್ರಾಟಜಿಯನ್ನ ಇನ್ನು ಯೂಸ್ ಮಾಡ್ಕೊಳ್ತಾ ಇದೆ ಬಿಜೆಪಿ? ಎಸ್ ನಿಕೇಶ್, ಈಗಾಗಲೇ ಕಳೆದ 15 ದಿನಗಳಿಂದಲೂ ಕೂಡ ಲೋಕಸಭೆ ಚುನಾವಣೆಗೆ ರಾಜ್ಯದಲ್ಲಿ ಪ್ರಕ್ರಿಯೆಗೆ ಬಿಜೆಪಿಯಿಂದ ಚಾಲನೆ ಸಿಕ್ಕಿರ್ತಕ್ಕಂಥದ್ದು. ಅದರ ಭಾಗವಾಗಿ ಇವತ್ತು ಕೂಡ ರಾಜ್ಯ ಬಿಜೆಪಿಯ ಕಾರ್ಯಕಾರಿಣಿ ಸಭೆ ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಅದರ ಜೊತೆಗೆ ಇವತ್ತು 28 ಲೋಕಸಭಾ ಕ್ಷೇತ್ರಗಳ ಏನು ಉಸ್ತುವಾರಿಗಳು, ಅದರ ಕ್ಷೇತ್ರದ ಉಸ್ತುವಾರಿ, ಸಂಸದ ಕ್ಷೇತ್ರಗಳು ಏನು ಬರುತ್ತೆ ಲೋಕಸಭಾ ಕ್ಷೇತ್ರ, ಅದರ ಉಸ್ತುವಾರಿಗಳ ಇವತ್ತು ನೇಮಕ ಕೂಡ ಮಾಡಿ ಇವತ್ತು ಬಿಜೆಪಿ ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಈಗ ತಮಗೆ ಗೊತ್ತಿರ್ಬೋದು, 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಾಳ ಪ್ರಮುಖವಾದಂತಹ ಕ್ಷೇತ್ರಗಳು ಏನಿದೆ, ಸೆಂಟರ್ ಆಫ್ ಅಟ್ರಾಕ್ಷನ್, ಅದನ್ನು ನೋಡೋದಾದರೆ ಬೆಂಗಳೂರು ನಾರ್ತ್ ಏನಿದೆ, ಬೆಂಗಳೂರು ಉತ್ತರ, ಡಿ.ವಿ. ಸದಾನಂದ ಗೌಡರು ಅವರ ಒಂದು ಏನು ಅವರ ಬದಲಾಗಿ ಬೇರೆಯವರು ಸ್ಪರ್ಧೆ ಮಾಡ್ತಾರೆ ಅಂತ ಹೇಳ್ತಿರ್ತಕ್ಕಂಥದ್ದು. ಜೊತೆಗೆ ಡಿ.ವಿ. ಸದಾನಂದ ಗೌಡರು ಒಂದು ವೇಳೆ ಮರು ಸ್ಪರ್ಧೆ ಮಾಡಬಹುದು. ಆ ಕ್ಷೇತ್ರಕ್ಕೆ ಏನು ಯಲಹಂಕ ಶಾಸಕರಾದಂಥ ಎಸ್.ಆರ್. ವಿಶ್ವನಾಥ್ ಅವರೇನಿದ್ದಾರೆ, ಅವರು ಲೋಕಸಭಾ ಕ್ಷೇತ್ರಕ್ಕೆ ಉಸ್ತುವಾರಿಯಾಗಿ ನೇಮಕ ಆಗಿರ್ತಕ್ಕಂಥದ್ದು. ಇದರ ಜೊತೆಗೆ ಈಗಾಗಲೇ ಏನು ಈ ಕಳೆದ ಅಂದರೆ ಸುಮಾರು ಒಂದು ವಾರಗಳಿಂದಲೂ ಕೂಡ ಬಿರುಸಿನ ರಾಜಕೀಯ ಚಟುವಟಿಕೆಗಳು ನಡೀತಿರ್ತಕ್ಕಂಥದ್ದು. ಇದರ ಜೊತೆಗೆ ಈಗಾಗಲೇ ತಮಗೆ ಗೊತ್ತಿರೋ ಹಾಗೇನೆ ಏನು ಚನ್ನಪಟ್ಟಣಕ್ಕೂ ಅಂದರೆ ಏನು ಚಾಮರಾಜನಗರಕ್ಕೆ ಈಗಾಗಲೇ ಅಲ್ಲಿಗೂ ಕೂಡ ನೇಮಕ ಆಗಿರ್ತಕ್ಕಂಥದ್ದು. ಜೊತೆಗೆ ಮಂಡ್ಯಗೆ ಸುನಿಲ್ ಸುಬ್ರಹ್ಮಣ್ಯನ್ ಅವ್ರನ್ನ ನೇಮಕ ಆಗಿರ್ತಕ್ಕಂಥದ್ದು. ಹಾಗೆಯೇ ದಕ್ಷಿಣ ಕನ್ನಡಕ್ಕೆ ಪ್ರಮುಖವಾಗಿ ಏನು ಮಾಜಿ ಸಚಿವರಾಗಿರ್ತಕ್ಕಂಥದ್ದು, ಹಾಗೆ ಕೋಟಾ ಶ್ರೀನಿವಾಸ್ ಪೂಜಾರಿ ಏನಿದ್ದಾರೆ ಅವರನ್ನು ನೇಮಕ ಮಾಡಿರ್ತಕ್ಕಂಥದ್ದು ಉಸ್ತುವಾರಿಯಾಗಿ. ಇನ್ನು ಧಾರವಾಡ ಏನಿದೆ ಪ್ರಮುಖವಾದಂಥ ಕ್ಷೇತ್ರ, ಇದಕ್ಕೂ ಕೂಡ ಈರಣ್ಣ ಕಡ್ರಾಡಿಯವರನ್ನು ನೇಮಕ ಮಾಡಿದ್ದಾರೆ. ಜೊತೆಗೆ ಇದ್ರ ಜೊತೆಗೆ ಚಿಕ್ಕೋಡಿ ಏನಿದೆ ಅದು ಕೂಡ ಅಲ್ಲಿ ಏನು
ಅದು ಕೂಡ ಬಹಳ ಪ್ರಮುಖವಾದಂಥ ಕ್ಷೇತ್ರ. ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಪ್ರತಿನಿಧಿಸಿರುವಂತಹ ಕ್ಷೇತ್ರ ಸತತವಾಗಿ ಈಗ ಅಲ್ಲಿಗೆ ಕೂಡ ಅಭಯ್ ಪಾಟೀಲ್ ಅವರನ್ನು ನೇಮಕ ಮಾಡಿರ್ತಕ್ಕಂಥದ್ದು. ಇನ್ನು ಮತ್ತೊಂದು ಕಡೆ ಇನ್ನು ಸುರಪುರ ರಾಜುಗೌಡ ಏನಿದ್ದಾರೆ ಅವರನ್ನು ಗುಲ್ಬರ್ಗ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅವರನ್ನು ಬಿಜೆಪಿಯಿಂದ ಉಸ್ತುವಾರಿಯಾಗಿ ನೇಮಕವನ್ನು ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ 28 ವಿಧಾನಸಭಾ ಕ್ಷೇತ್ರಗಳು ಕೂಡ ಈಗ ರಾಜ್ಯ ಬಿಜೆಪಿ ಉಸ್ತುವಾರಿಗಳನ್ನು ನೇಮಕ ಮಾಡಿ ಜೊತೆಗೆ ಅವರಿಗೆ ಪ್ರಭಾರಿಗಳನ್ನು ಕೂಡ ನೇಮಕವನ್ನು ಮಾಡಿರ್ತಕ್ಕಂಥದ್ದು. ಈ ಮೂಲಕ ಬಿಜೆಪಿ ಈಗಾಗಲೇ ಕಾಂಗ್ರೆಸ್ಗಿಂತನೂ ಕೂಡ ಒಂದು ಹೆಜ್ಜೆ ಮುಂದೆ ಹೋಗಿ ಈಗಾಗಲೇ ಭರ್ಜರಿ ತಯಾರಿಯನ್ನು ನಡೆಸಿರ್ತಕ್ಕಂಥದ್ದು. ಇವರ ನಿರೀಕ್ಷೆಯಂತೆ ಈಗ ಅಂದರೆ ಇನ್ನೇನು ಕೇವಲ ಅಂದರೆ ಫೆಬ್ರವರಿ ಮೊದಲ ವಾರದ ಒಳಗಡೆಗೆ ಲೋಕಸಭಾ ಅಭ್ಯರ್ಥಿಗಳ 28 ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿಯನ್ನು ಕೂಡ ಫೈನಲ್ ಮಾಡಬೇಕು ಅಂತಕ್ಕಂತಹ ಒಂದು ತಯಾರಿಗೆಯಲ್ಲಿ ಇರ್ತಕ್ಕಂಥದ್ದು. ಸೊ ಅಂದುಕೊಂಡಂತೆ ಇವರು ಈಗಾಗಲೇ ಅದಕ್ಕೆ ಪೂರ್ವ ತಯಾರಿಯಾಗಿ ಈಗ ಅವ್ರ ಕ್ಷೇತ್ರಗಳಿಗೆ ಉಸ್ತುವಾರಿಗಳನ್ನು ಕೂಡ ನೇಮಕ ಮಾಡಿರ್ತಕ್ಕಂಥದ್ದು. ಈ ಉಸ್ತುವಾರಿಗಳ ನೇಮಕದ ಮೂಲಕ ಆಯಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನ ನಾಡಿ ಮಿಡಿತಾ ಇರ್ಬೋದು. ಆಯಾ ಕ್ಷೇತ್ರದ ರಾಜಕೀಯ ಚಿತ್ರಣಗಳೇನಿರುತ್ತೆ ಆ ರಾಜಕೀಯ ಚಿತ್ರಣಗಳ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಅನುಕೂಲ ಆಗುತ್ತೆ. ಜೊತೆಗೆ ಅಭ್ಯರ್ಥಿಗಳ ಆಯ್ಕೆಯ ವೇಳೆ ಕೂಡ ಯಾವುದೇ ಗೊಂದಲ ಆಗದಂತೆ ಈಗಲೇ ಮುಂಚೆನೇ ಉಸ್ತುವಾರಿಗಳು ಪ್ರಭಾರಿಗಳು ಇದ್ದಿದ್ದೇ ಆಗಿದ್ದರೆ ಖಂಡಿತವಾಗಲೂ ಕೂಡ ಅಲ್ಲಿ ರಾಜಕೀಯ ಚಿತ್ರಣ ಸಂಪೂರ್ಣವಾಗಿ ಅವರಿಗೆ ಮಾಹಿತಿ ಅರಿವಿರುತ್ತೆ. ಸೊ ಮುಂದಿನ ದಿನಗಳಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ಅದಕ್ಕೆ ತಕ್ಕಂತೆ ಅವರ ಅಭಿಪ್ರಾಯಗಳನ್ನು ಕೂಡ ಸಂಗ್ರಹ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ರಾಜ್ಯ ಬಿಜೆಪಿ ನಾಯಕರ ಲೆಕ್ಕಾಚಾರ. ಈಗಾಗಲೇ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿದ್ದಂತಹ ವಿಜೇಂದ್ರ ಅವರು ಈ ವೇಳೆ ಕೂಡ ಹೈಕಮಾಂಡ್ ನಾಯಕರು ಕೂಡ ನೀವು ಎಲ್ಲ ರೀತಿಯಲ್ಲೂ ಕೂಡ ತಯಾರನ್ನು ಮಾಡ್ಕೊಳ್ಳಿ, ಯಾವುದೇ ಸಮಯದಲ್ಲಿ ಬೇಕಾದ್ರೂ ಅಭ್ಯರ್ಥಿಗಳ ಪಟ್ಟಿಯನ್ನು ಕೇಳಿದಾಗ ನೀವು ಸಿದ್ಧ ಮಾಡಿ ಇಟ್ಕೋಬೇಕು ಅಂತಕ್ಕಂತಹ ಒಂದು ಮೆಸೇಜನ್ನು ಕೂಡ ವಿಜೇಂದ್ರ ಅವರಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಮಗೆ ಆಪ್ತ ಮೂಲಗಳಿಂದ ತಿಳಿದು ಬಂದಿರುವಂಥ ಮಾಹಿತಿ. ಸೊ ಈ ಹಿನ್ನೆಲೆಯಲ್ಲೇ ಈಗಾಗಲೇ ವಿಜೇಂದ್ರ ಅವರು ಕೂಡ ಈಗಾಗಲೇ ಬರಪುರ ಲೋಕಸಭಾ ಸಂಬಂಧಪಟ್ಟಂತೆ ಈಗಾಗಲೇ ಎಲ್ಲ ತಯಾರಿನ ನಡೆಸಿರ್ತಕ್ಕಂಥದ್ದು. ಅದರ ಭಾಗವಾಗಿ ಇವತ್ತು ಮೊದಲನೇದಾಗಿ ಉಸ್ತುವಾರಿಗಳನ್ನು ಪಟ್ಟಿಯನ್ನು ಬಿಟ್ಟಿರ್ತಕ್ಕಂಥದ್ದು. ಇದಾದ ನಂತರ ಅಂದರೆ ಈಗ ಲೋಕಸಭೆ ಚುನಾವಣೆ ಕ್ಷೇತ್ರಗಳ ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.